ನಾಡಿನಾದ್ಯಂತ ಮಹಾಶಿವರಾತ್ರಿ ಸಂಭ್ರಮ. ಶಿವನ ದರ್ಶನಕ್ಕೆ ಮುಗಿಬಿದ್ದ ಸಾವಿರಾರು ಭಕ್ತರು. ನಾಡಿನಾದ್ಯಂತ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಸಡಗರ ಬಹಳ ಜೋರಾಗಿದೆ. ಈ ಮಹಾಶಿವರಾತ್ರಿ ಹಬ್ಬವು ಹಿಂದೂ ಧರ್ಮದ ಪವಿತ್ರ ಹಬ್ಬವಾಗಿದ್ದು ಧಾರ್ಮಿಕ ಮತ್ತು ವೈಜ್ಞಾನಿಕ ಮಹತ್ವವನ್ನು ಹೊಂದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಬೆಟ್ಟದ ತಪ್ಪಲಿನಲ್ಲಿರುವ ಶ್ರೀ ಭೋಗನಂದೀಶ್ವರನ ದೇವಾಲಯದಲ್ಲಿ ಹಿಂದೂ ಸಂಪ್ರದಾಯದಂತೆ ಬೆಳಗ್ಗೆಯಿಂದಲೂ ಭಕ್ತರು ಉಪವಾಸವಿದ್ದು ಶಿವನ ದರ್ಶನ ಪಡೆಯುತ್ತಿದ್ದಾರೆ. ಇಂದು ಮುಂಜಾನೆಯಿಂದಲೂ ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕ ಸೇರಿ ನಾನಾ ರೀತಿಯ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗುತ್ತಿದೆ. ಶಿವಲಿಂಗಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿದ್ದು ಶಿವನ ದರ್ಶನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ನಂದಿ ಕ್ಷೇತ್ರ ಶ್ರೀ ಗಿರಿಜಾಂಬಾ ಸಮೇತ ಭೋಗನಂದೀಶ್ವರ ಸ್ವಾಮಿ ಕ್ಷೇತ್ರ, ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ತಾಲೂಕು. ಇವತ್ತಿನ ದಿನ ಫೆಬ್ರವರಿ 15ನೇ ತಾರೀಕು ಮಹಾಶಿವರಾತ್ರಿ ಪ್ರಯುಕ್ತ ದೇವಾಲಯಕ್ಕೆ ಬರ್ತಕ್ಕಂಥ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ವಿಶೇಷವಾಗಿ ಬೆಳಗ್ಗೆ ಭೋಗನಂದೀಶ್ವರಂಗೆ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರಗಳು, ದೇವತಾ ಕಾರ್ಯಗಳು ಹಾಗೂ ಇವತ್ತಿನ ದಿನ ಸಾಯಂಕಾಲ ವಿಶೇಷವಾಗಿ ಕಲ್ಯಾಣೋತ್ಸವ, ಗಿರಿಜಾಂಬಾ ಸಮೇತ ಭೋಗನಂದೀಶ್ವರ ಸ್ವಾಮಿ ಕಲ್ಯಾಣೋತ್ಸವ ನೆರವೇರಲಿದೆ. ಹಾಗೂ ಬರ್ತಾ ಇರ್ತಕ್ಕಂಥ ಭಕ್ತಾದಿಗಳು ಒಂದು ದೇವಾಲಯದಲ್ಲಿ ದೇವತಾ ಕಾರ್ಯಕ್ಕೆ ಸಂಯಮದಿಂದ ದೇವರ ದರ್ಶನವನ್ನು ಮಾಡಿ ಅವರು ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡ್ಬೇಕು ಅಂತ ಭೋಗನಂದೀಶ್ವರಲ್ಲಿ ಪ್ರಾರ್ಥಿಸ್ಕೊಳ್ತಾ, ನಾವು ದಕ್ಷಿಣ ಕಾಶಿಯಿಂದ ಪ್ರಸಿದ್ಧ ಆದಂತಹ ಶ್ರೀ ಗಿರಿಜಾಂಬಾ ಸಮೇತ ಭೋಗನಂದೀಶ್ವರ ದೇವಾಲಯದಲ್ಲಿ ಇವತ್ತು ಬ್ರಹ್ಮರಥೋತ್ಸವ, ಮಹಾಶಿವರಾತ್ರಿ ಆದ ಮಾರನೇ ದಿನ ನಮ್ಮಲ್ಲಿ ಬ್ರಹ್ಮರಥೋತ್ಸವ, ಜೋಡಿ ರಥ ಕರಿತೀವಿ. ಅದರಲ್ಲಿ ಒಂದು ಅಂಬಿಕೆ ಮತ್ತು ಗಣಪತಿ, ಇನ್ನೊಂದರಲ್ಲಿ ಗಿರಿಜಾಂಬಾ ಭೋಗನಂದೀಶ್ವರ. ಏನಪ್ಪ ವಿಶೇಷತೆ ಅಂತಂದರೆ, ನಮ್ಮ ದೇವಾಲಯದಲ್ಲಿ ನಡೀತಕ್ಕಂಥ ಒಂದು ರಥೋತ್ಸವ ಮೊದಲು ಕಲ್ಲಿನ ಚಕ್ರದಲ್ಲಿ ನಡೀತಾ ಇತ್ತು. ಈಗ ವಿಶೇಷವಾಗಿ ಒಬ್ಬರು ರಥವನ್ನು ಕೂಡ ಮಾಡಿಸ್ಕೊಟ್ಟಿದ್ದಾರೆ. ಅದು ವಿಶೇಷವಾಗಿ ರಥ ಇಳಿತಾರೆ. ಅದು ವಿಶೇಷ ಅಲಂಕಾರವಾಗಿದೆ. ಮತ್ತು ದೇವಸ್ಥಾನ ಎಲ್ಲ ವಿಶೇಷವಾಗಿ ಅಲಂಕಾರ ಆಗಿ ಭಕ್ತ ಸಾಗರವೇ ಬಂದು ಈ ಒಂದು ಕಲ್ಯಾಣೋತ್ಸವ, ಬ್ರಹ್ಮರಥೋತ್ಸವ ಹಾಗೂ ವಿಶೇಷ ದರ್ಶನ ಕೂಡ ಈ ಸತಿ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀವಿ. ಆ್ಯಕ್ಚುಲಿ ನಾವು 15 ಇಯರ್ಸಿಂದ ಬರ್ತಿರೋದು. ನಮಗೆ ಮನೆ ದೇವ್ರ ಥರ, ನಮಗೆಲ್ಲ ಒಳ್ಳೇದಾಗಿದೆ. ಇಲ್ಲಿ ಬಂದಾಗಿದ್ದ ನಮಗೆ ಯಾವುದೇ ಥರ ಏನು ತೊಂದರೆ ಅನಿಸ್ತಿಲ್ಲ. ಆ್ಯಕ್ಚುಲಿ ನಾವು ಬರಲೇಬೇಕು, ವರ್ಷ ಶಿವರಾತ್ರಿ ಪ್ರಯುಕ್ತ ನಾವು ಬರ್ತೀವಿ. ಆ್ಯಕ್ಚುಲಿ ಎಲ್ಲ ನಮಗೆಲ್ಲ ಒಳ್ಳೇದೇ ಆಗಿದೆ. ಎಷ್ಟು ವರ್ಷದಿಂದ ನಾವು 15 ವರ್ಷದಿಂದ ಬರ್ತಿದ್ದೀವಿ ಸರ್. ಈಗ ನಮ್ಮ ಮನೆ ದೇವ್ರೆ, ಸೊ ಅದಕ್ಕೆ ಬರ್ತಾ ಇರ್ತೀವಿ ನಾವು. ಎವ್ರಿ ಶಿವರಾತ್ರಿಗೆ ಬಂದೇ ಬರ್ತೀವಿ. ಚೆನ್ನಾಗಿದೆ. ತುಂಬ ರಶ್ ಅನಿಸುತ್ತೆ. ಎಲ್ಲ ಬರ್ತಾರೆ. ನಾಳೆ ತೇರು ಬೇರೆ ಇದೆ, ಚೆನ್ನಾಗಿರುತ್ತೆ. ಎಲ್ಲರೂ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲ ಬಂದು ವಿಸಿಟ್ ಮಾಡಬೇಕು. ಯಾರ್ಯಾರು ಹೊಸಬ್ರು ಬಂದಿಲ್ಲ ಅಂದರೆ ಎಲ್ಲ ಬಂದು ವಿಸಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ನಮ್ಮ ಮನೆ ದೇವರು ಶ್ರೀ ನಂದೀಶ್ವರ ಅಂತ ಅಂದ್ಬಿಟ್ಟು ನಾವು ಕಂಪಲ್ಸರಿ ಹೆಚ್ಚಿಗೆ ಒಂದು 40 ವರ್ಷದಿಂದ ಬರ್ತಾ ಇದ್ವಿ. ನಮ್ಗೆ ಇಲ್ಲಿ ಬಂದಾಗೆಲ್ಲ ಚೆನ್ನಾಗಿ ಆಗ್ತಾ ಇದೆ. ಶಿವರಾತ್ರಿ ಪ್ರಯುಕ್ತ ಕಂಪಲ್ಸರಿ ಶಿವರಾತ್ರಿ ಹಬ್ಬದ ದಿನ ನಂದಿ ಗ್ರಾಮಕ್ಕೆ ಬಂದು ನಾವಿಲ್ಲಿ ನಂದೀಶ್ವರ ಪೂಜೆ ಮಾಡ್ಕೊಂಡು ಹೋಗ್ಬಿಟ್ಟು ನಾವು ಮನೆಗೆ ಹೋಗ್ತಾ ಇದ್ವಿ. ಅದರಿಂದ ಕಂಪಲ್ಸರಿ ಶಿವರಾತ್ರಿ ಹಬ್ಬದ ದಿವಸ ಬಂದೇ ಬರ್ತೀವಿ. ಇವತ್ತು ಶಿವ ಯಾವ ಥರ ಇದ್ದಾನೆ ಸರ್ ನೋಡೋದಕ್ಕೆ? ಆ ಶಿವ ಭಾರಿ ಚೆನ್ನಾಗಿದ್ದಾರೆ. ಭಾರಿ ಚೆನ್ನಾಗಿ ಮಾಡಿ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಮಾಡ್ತಾ ಇದ್ದಾರೆ, ಅಲಂಕಾರ ಮಾಡ್ತಾ ಇದ್ದಾರೆ. ಈಗ ಬೇರೆ ಮತ್ತೆ ಅಭಿಷೇಕ ಬೇರೆ ನಡೀತಾ ಇದೆಯಲ್ಲ, ಅದರಿಂದ ಭಾಳ ರಶ್ ಇದೆ. ಆದರೂ ಚೆನ್ನಾಗಿ ನಡೀತಾ ಇದೆ. ಮುನಿಯಪ್ಪ ಅಂತ ಸರ್. ನನ್ನ ಹೆಸರು ಅರ್ಪಿತಾ ಅಂತ.
ಇಲ್ಲಿ ವಿ ಟಿ ಯು ಸ್ಟೂಡೆಂಟು. ಈಗ ಇವತ್ತು ಶಿವರಾತ್ರಿ ಅಂತ ನಂದಿ ಹಿಲ್ಸಿ ಬಂದಿದೆ. ಚಲೋ ಮಾಡಿ ದರ್ಶನ ಆಯಿತು, ಖುಷಿ ಆಯಿತು. ಯಾವ ಥರ ಇಷ್ಟ ಆಯ್ತು ನಮ್ಮ ದೇವರೆಲ್ಲ ಪೂಜೆಗೆಲ್ಲ ತುಂಬ ಅಲಂಕಾರ ಎಲ್ಲ ಮಾಡಿದ್ದಾರೆ, ನೋಡೋಕ್ಕೆಲ್ಲ ಚಲೋ ಆಯಿತು. ಜನನೂ ತುಂಬ ಇದ್ದಾರೆ, ಇನ್ನೂ ಆಗ್ತಾನೇ ಇದ್ದಾರೆ. ಹಿಂಗೆ ದರ್ಶನ ಬೇಗ ಎಷ್ಟು ಮಾಡ್ತಾ ಇದ್ದಾರೆ, ಎಲ್ಲ ಚಲೋ ಆಗಿ ಆಗ್ತಿದೆ. ಖುಷಿ ಆಯಿತು ಇಲ್ಲಿ ಬಂದು. ನಾಳೆ ವಿಶೇಷವಾಗಿ ಜಾತ್ರೆ ಎಲ್ಲ ಇದೆಯಲ್ಲ ಅದಕ್ಕೆ ನಾಳೆ ತೇರು ಅದೆಲ್ಲ ಇದೆ ಅಂತ ಕೇಳ್ಪಟ್ಟಿದೆ. ಜಾತ್ರೆ ಅದು ಬರ್ರಿ ಎಲ್ಲರೂ ನೋಡಿ, ಜಾತ್ರೆ ದೊಡ್ಡಕ್ಕಾಗುತ್ತಂತೆ ಎಲ್ಲರೂ ಹೇಳ್ತಿದ್ದಾರೆ. ಬರಬೇಕು ನಾಳೆನೂ. ನೀವು ಎಷ್ಟು ವರ್ಷ? ನಾನು ಇದೇ ಫಸ್ಟ್ ಟೈಮು. ನಾನು ಇಲ್ಲಿ ವಿ ಟಿ ಯು ಸ್ಟೂಡೆಂಟು. ಇದೇ ಫಸ್ಟ್ ಟೈಮು. ತುಂಬ ಖುಷಿ ಆಯಿತು ಶಿವರಾತ್ರಿಗೆ ಇಲ್ಲಿ ಬಂದು.